ಏಕಾಏಕಿ ಒಂದು ರಾತ್ರಿ ಬಂದು ಅವರು ಕಲ್ಲುಗಳನ್ನೆಲ್ಲ ಕಿತ್ತು ರಸ್ತೆನೆಲ್ಲ ಕಿತ್ತು ಸ್ಟಾರ್ಟ್ ಮಾಡಿದ್ದಾರೆ ವರ್ಕು. ಒಳ್ಳೆಯ ಸ್ವಾಗತಾರ್ಹ ವಿಷಯನೇ ಆಗಿದೆ. ಆದರೂ ಸಹ ಇಲ್ಲಿನ ಅನಾನುಕೂಲಗಳ ಬಗ್ಗೆ ಅವರು ಎಚ್ಚೆತ್ತುಕೊಂಡಿಲ್ಲ ಈವರೆಗೂ. ಏನು ಅನಾನುಕೂಲ ಆಗಿದೆ ಅಂತಂದರೆ ಕೆಲವು ಮನೆಗಳ UGD ಪೈಪ್ಗಳು ಒಡೆದು ಹೋಗಿದೆ. ಆ ಒಂದು ಗಲೀಜು ನೀರು ಮನೆಗಳ ಮುಂದೆ ಹರಿದು ದುರ್ನಾತ ಹರಡ್ತಾ ಇದೆ. ಇತರೆ ರಸ್ತೆಗಳಿಂದ ಬರ್ತಾ ಇರತಕ್ಕಂತಹ ಚರಂಡಿ ನೀರು ಕೂಡ ಈ ರಸ್ತೆಯಲ್ಲಿ ಹರಿದು ಓಡಾಡ ಕೂಡ ಆಗ್ತಾ ಇಲ್ಲ. ಅದು ಒಂದು ಸಮಸ್ಯೆ ಆಗಿದೆ. ಆಮೇಲಿಂದ ಕುಡಿಯೋ ನೀರು ಸುಮಾರು 20 ದಿವಸದಿಂದ ಕುಡಿಯೋ ನೀರು ಬರ್ತಾಯಿಲ್ಲ. ಅದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ಆಮೇಲಿಂದ ಇಲ್ಲಿ ಸುಮಾರು ದೇವಾಲಯಗಳು, ನಮ್ಮ ವಾಸವಿ ದೇವಾಲಯ, ಕನಕ ಪರಮೇಶ್ವರಿ ದೇವಾಲಯ ಮತ್ತು ರಾಘವೇಂದ್ರ ಸ್ವಾಮಿ ದೇವಾಲಯ ಎಲ್ಲ ಇಲ್ಲಿಗಿದ್ದು ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿದೆ. ಇಲ್ಲಿ ವಾಸವಿ ಶಾಲೆ ಮತ್ತು ರಾಘವೇಂದ್ರ ಶಾಲೆಗಳಿದ್ದು ಈಗ ಎಲ್ಲ ನೂತನವಾಗಿ ತಮ್ಮ ಮಕ್ಕಳನ್ನು ಸೇರಿಸಿ ಶಾಲೆಗಳು ಪುನರಾರಂಭಗೊಳ್ಳುವ ಒಂದು ಟೈಮು. ಆದ್ದರಿಂದ ಆ ಶಾಲೆಯ ಮಕ್ಕಳಿಗೆ ಮತ್ತು ಅವರ ಪೋಷಕ ವರ್ಗದವರು ಕೂಡ ತುಂಬ ಅನಾನುಕೂಲ ಆಗ್ತಾಯಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ಒಂದು 20 ದಿವಸದಿಂದ ನಮಗೆ ವ್ಯಾಪಾರಗಳು ಅರ್ಧ ಕೂಡ ಇಲ್ಲ, ತುಂಬ ಸ್ಥಗಿತವಾಗಿದೆ. ಎಸ್, ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ಅಲ್ಲಿನ ಸ್ಥಳೀಯ ನಾಗರಿಕರು ಸಂತಸ ಪಡುವುದರ ಜೊತೆಗೆ ಸಂಕಷ್ಟದ ಸ್ಥಿತಿಯನ್ನು ಎದುರಿಸುವಂತಾಗಿದೆ. ಗುತ್ತಿಗೆದಾರರು ಮಾತ್ರ ಕಾಮಗಾರಿ ಶುರು ಮಾಡುವ ಮುನ್ನ ರಸ್ತೆ ಅಭಿವೃದ್ಧಿಗೆ ಮಾಡಲು ಮುಂದಾದರೆ ಸ್ಥಳೀಯವಾಗಿ ವಾಸ ಮಾಡುವ ಆ ರಸ್ತೆಗೆ ಸಂಬಂಧಿಸಿದಂತೆ ಇರುವ ಸಮಸ್ಯೆಗಳನ್ನು ಬಗೆಹರಿಸಲು ನಿಟ್ಟಿನಲ್ಲಿ ಎಲ್ಲ ಸಂಬಂಧಪಟ್ಟ ಇಲಾಖೆಗಳನ್ನು ಏಕೀಕರಿಸಿ ರಸ್ತೆ ಕೆಲಸ ಮಾಡಲು ಮುಂದಾಗದಿದ್ದಾಗ ಇಂತಹ ಹಲವಾರು ಸಮಸ್ಯೆಗಳು ಉದ್ಭವಿಸುತ್ತವೆ. ಅಂದಿನಿಂದ ಇಂದಿನವರೆಗೂ ಇದೇ ವಾಸವಿ ರಸ್ತೆ ಎಂದರೆ ಪ್ರಸಿದ್ಧಿ ಪಡೆದಿರುವ ರಸ್ತೆಯಾಗಿದ್ದು ಇಲ್ಲಿ ವರ್ತಕರು, ದೇವಾಲಯಗಳು, ಶಾಲೆಗಳು ಇದ್ದು ಹೊಸ ರಸ್ತೆ ಕಾಣುವ ಆಸೆಯಿಂದ 1 ವರ್ಷದ ಹಿಂದೆ ಗುದ್ದಲಿ ಪೂಜೆ ಮಾಡಲಾಗಿದ್ದ ವಾಸವಿ ರಸ್ತೆ ಈಗ ಕೆಲವು ದಿನಗಳ ಹಿಂದೆ ಯಾವುದೇ ಮುನ್ನಾಲೋಚನೆ ನಡೆಸದೆ ಏಕಾಏಕಿ ಹಳೆ ರಸ್ತೆಯನ್ನು ಕಿತ್ತು ಕುಳಿತ ಗುತ್ತಿಗೆದಾರರು. ಇದರಲ್ಲೇನಿದೆ ಸಮಸ್ಯೆ ಅಂತೀರಾ? ಮನೆಯ UGD ಔಟ್, ವಿದ್ಯುತ್ ಕಂಬಗಳ ಬದಲಾವಣೆಗೆ ಸೂಕ್ತ ವ್ಯವಸ್ಥೆ ಇಲ್ಲ, ಚರಂಡಿ ನೀರು ಹರಿಯುವ ಪರ್ಯಾಯ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ಪೈಪುಗಳು ಹಾಳು, ರಸ್ತೆಯ ಉದ್ದಕ್ಕೂ ಇರುವ ವರ್ತಕರ ವ್ಯಾಪಾರಗಳಿಲ್ಲ, ದೇವಾಲಯಕ್ಕೆ ಬರಲು ಚರಂಡಿ ನೀರಿನಲ್ಲಿ ನಡೆದುಕೊಂಡು ಬರಬೇಕು. ಇದೆಲ್ಲದರ ಅರಿವಿಲ್ಲದೆ ಅವೈಜ್ಞಾನಿಕ ಕಾಮಗಾರಿಗೆ ಕೈ ಹಾಕಿದ ಪರಿಣಾಮ ಸ್ಥಳೀಯ ವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತ್ತು ರಸ್ತೆ ಕಾಮಗಾರಿ ವಿಳಂಬವಾಗಿದ್ದು ಇಂದು ಶಾಸಕರ ಗಮನಕ್ಕೆ ಬಂದ ಕಾರಣ ತಕ್ಷಣ ವಾಸವಿ ರಸ್ತೆಯಲ್ಲಿ ಸ್ಥಳ ವೀಕ್ಷಣೆ ಮಾಡಿ ವ್ಯವಸ್ಥಿತವಾಗಿ ಶೀಘ್ರವಾಗಿ ಕಾಮಗಾರಿ ನಡೆಯುವ ಭರವಸೆ ನೀಡಿದ್ದಾರೆ. ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಸ್ಥಳೀಯರು ಉಪಸ್ಥಿತರಿದ್ದರು. ಈಗ ಟ್ರೈನು ಎರಡು ಕಡೆ ಮಡಗಿದ್ದೆ, ಎರಡು ಕಡೆ ತುಂಬ ಗಂಟೆ ಕೆಲಸ ಮಾಡೋದು ಬೇಡ ಅಂತ ನಾವು ನಗರಸಭೆಗೆ ಹೋಗಿ ಒಂದು ಅಹವಾಲನ್ನು ಕೊಟ್ಟಿರ್ತೀವಿ. ಯಾಕೆ ಅಂತಂದರೆ ಸುಮಾರು 1 ವರ್ಷದ ಹಿಂದೆ ನಮ್ಮ ಮಾನ್ಯ ಶಾಸಕರಾದಂಥ ರವಿಕುಮಾರ್ ಸರ್ ಅವರು ಬಂದು ಈ ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಯನ್ನು ಒಂದು ಅಭಿವೃದ್ಧಿ ಪಥದ ರಸ್ತೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ನೆರವೇರಿಸಿ ಹೋದರು. ಅದರಂತೆ ಈಗ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ. ಹಾಗಾಗಿ ಸುಮಾರು 20 ದಿವಸದ ಹಿಂದೆ ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರು. ಮನವಿಗಳನ್ನು ಸಲ್ಲಿಸಿದಾಗ ಅವರು ತಕ್ಷಣ ಅದಕ್ಕೆ ಪ್ರತಿಬಿಂಬಿಸಿ ಬೆಳಿಗ್ಗೆನೇ ಬಂದು ಈ ರಸ್ತೆಯಲ್ಲಿ ಒಂದು ವಿಸಿಟನ್ನು ಕೊಟ್ಟು ಅದಕ್ಕೆ ಸಂಬಂಧಿತವಾದಂತಹ ಎಲ್ಲ ಕಚೇರಿಗಳ ಅಧಿಕಾರಿಗಳನ್ನು ತಕ್ಷಣದಲ್ಲಿ ಬರಮಾಡಿಕೊಂಡು ಅವರಿಗೆ ಮುನ್ಸೂಚನೆಗಳನ್ನು ನೀಡಿ ಈ ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ತುಂಬ ವೈಜ್ಞಾನಿಕವಾಗಿ ಡೆಡ್ ಎಂಡ್ ಲೈನ್ ಕೊಟ್ಟು ಅವರಿಗೆ 1 ತಿಂಗಳ ಒಳಗಾಗಿ ಡೇಟ್ ಕೂಡ ಹೇಳಿದ್ದು, ಜೂನ್ 20th ಒಳಗಾಗಿ ಕೆಲಸವನ್ನು ನೀವು ದಯವಿಟ್ಟು ಪೂರೈಸಿ ಮಾಡಬೇಕು. ಇದರಿಂದ ನನಗೆ ತುಂಬ ಇದಾಗ್ತಾ ಇದೆ, ದಯವಿಟ್ಟು ಆದಷ್ಟು ಬೇಗ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ DC ಆಫೀಸ್ನ PDO ಮೇಡಮ್ ಅವರು, ಆಮೇಲೆ ನಮ್ಮ ನಗರ ಸಭೆಯ ಪೌರಾಯುಕ್ತರು, ಆಮೇಲಿಂದ KEB ಅಧಿಕಾರಿಗಳು ಎಲ್ಲ ಬಂದು ತಕ್ಷಣ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ನಮಗೆಲ್ಲ ಆಶ್ವಾಸನೆ ಕೊಟ್ಟು ಹೋಗಿರ್ತಾರೆ. ನಮಗೆಲ್ಲ ಈ ಒಂದು ಸುದ್ದಿ ತುಂಬ ಸಂತೋಷಕರ ವಿಷಯ ಆಗಿರುತ್ತೆ. ಇವತ್ತಿಂದ ಎಷ್ಟು ದಿನ ಆಯಿತು ಸರ್ ಇದು ಕಾಮಗಾರಿ? ಸುಮಾರು 20 ದಿವಸ ಆಯಿತು ಈ ಕಾಮಗಾರಿ ಶುರು ಮಾಡಿ. 2 ದಿವಸ 3 ದಿವಸ ಮಾಡಿದ್ರಷ್ಟೇ, ಆಮೇಲೆ ಸ್ಥಗಿತ ಮಾಡಿಬಿಟ್ಟಿದ್ರು. ನಾವೆಲ್ಲ ನಮ್ಮ ಅಹವಾಲನ್ನು ಕೊಟ್ಟಿದ್ದಕ್ಕಾಗಿ ಅವರು ಇದಕ್ಕೆ ನಮ್ಮ ಶಾಸಕರು ಸ್ಪಂದಿಸಿ ಈ ಒಂದು ಕೆಲಸನ ಬೇಗ ಮುಗಿಸಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ.